ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನು ಲೇಟಾಗಿ ಎದ್ದಿದ್ದೀನಿ. ನಾರ್ಮಲ್ ಆಗಿ ನಾನು ಯೂಶುವಲ್ ಆಗಿ ಸ್ಕೂಲ್ ಇಲ್ಲ ಹಾಲಿಡೇಸ್ ಅಂತ ಹೇಳಿದ್ರೆ ಒಂದು 7:30 8ಗೆ ಆ ಥರ ಎದ್ದೇಳ್ತೀನಿ. ಇವತ್ತು ನಾನು ಎದ್ದಿರೋದು 10:30ಗೆ. ಸೊ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಅದ್ರ ಜೊತೆಗೆ ನಾನು ಮಲಗಿದ್ದು ಲೇಟು. ನಾನು ಮಲಗಿದ್ದು ಬಂದು 3 o'clockಗೆ. ಹಾಗಾಗಿ 10:30ಗೆ ಎದ್ದೇಳಿದೆ. ಸ್ವಲ್ಪ ಎಡಿಟಿಂಗ್ ವರ್ಕು, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ ಈ ನಡುವೆ ನನಗೆ. ಹಾಗಾಗಿ ನಿದ್ದೆ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಿದ್ದೆ ಅಲ್ವಾ. ಸೊ ಎಲ್ಲ ಕ್ಲಿಯರ್ ಆಗೋವರೆಗೂ ಇಷ್ಟೇ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಇವಾಗ ತಾನೇ ಎದ್ದು ಬಂದು ಕುತ್ಕೊಂಡ್ರೆ ಫ್ರೂಟ್ಸ್ ಎತ್ಕೊಂಡು ನಂಗೆ ಬೆಳಗ್ಗೆ ಫ್ರೂಟ್ಸ್ ತಿನ್ನೋಕೆ ಇಷ್ಟ ಆಗಲ್ಲ. ಇವರಿಬ್ಬರು ಸಪೋಟ ಬೇಡವಾ? ಟೇಸ್ಟ್ ಮಾಡ್ದಾ? ಗಿದ್ದು ಹೆಂಗಿದೆ ಈ ಕಾಯಿ? ಚಿಕ್ಕು ಹೆಂಗಿದೆ? ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ. ಇಲ್ಲ ತಿನ್ನು, ಒಂದು ಸ್ವಲ್ಪ ತಿನ್ನು. ಕಚ್ಚು ಹೆಂಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿತ್ತು, ತಿನ್ನು. ನಮ್ಮ ಮಾಡು. ಅವ್ನು ಫಸ್ಟ್ ಟೈಮ್ ಅಲ್ಲ, ಅವ್ನಿಗೆ ಇಷ್ಟ ಆದಂಗಿದೆ. ಖಾರ ಇಲ್ಲ ತಿನ್ನು, ಚೆನ್ನಾಗಿದೆ, ತಿನ್ನು. ನೀನು ಯಾಕೆ ನೀನು ಅವ್ನು ಬೇಡ ಅಂದ್ರೆ ಬೇಡ, ಸುಮ್ಮನೆ ಇರೋ. ಅವನೇ ಇನ್ನೂ ಟೈಮ್ ಐತೆ, ತಿಂತಾನೆ. ಇವಾಗ ಅವನಿಗೆ ಇಷ್ಟ ಆಗಿ ಕಾಯಿ ಸೂಪರ್ ಐತೆ ಕಾಯಿ. ಸರಿ ತಿನ್ನ. ಹಾಂ 2 ಆಯ್ತಾ? ಸರಿ ಸರ್. ಬಾ. ಏನು ತಿಂದಿರೋದು? ಕುಂಕುಮನ ಕಾಯಿನ ಏನದು? ಓ ಏನು ತಿಂತಾ ಇರೋದು ನ್ಯಾನ್ಸಿ? ಕಾಯಿ ತಿಂತಾ ಇದೆಯಾ? ನೆನ್ನೆ ಮ್ಯಾಂಗೋ ಎಲ್ಲ ನಕ್ಬಿಟ್ಟೈತೆ. ಹೋಗು ಇಲ್ವಾ ನ್ಯಾನ್ಸಿ? ನೋಡಿದ್ರಲ್ವಾ ಫ್ರೆಂಡ್ಸ್, ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲೇ ಇಬ್ರು ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೂಟ್ಸ್ ತಿಂತಾ ಇದ್ರು. ಆ್ಯಂಡ್ ನಾನಿದ್ದು ಮಗುಗೆ ಸ್ವಲ್ಪ ದಾಲ್ ಕಿಚಡಿ ಮಾಡಿದೆ, ಸ್ವಲ್ಪ ರಸಮ್ ರೈಸ್ ಥರ. ಸೊ ಟಿಫನ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಲಂಚ್ಗೆ ಏನು? ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಲಂಚ್ ನೋಡಿ ಹಪ್ಳ ಆ್ಯಂಡ್ ಇದು ಜ್ಯೂಸು. ನನ್ನ ಮಗ ಅದು ನಮಗೆ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ, ಸ್ವಲ್ಪ ತಣ್ಣಗಾಗಲಿ ಅಂತ. ಮಗುಗೆ ಫ್ರಿಜ್ಜಲ್ಲೆಲ್ಲ ಇಟ್ಟು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು. ಆ್ಯಂಡ್ ಟೊಮೆಟೊ ಗೊಜ್ಜು, ನನ್ನ ಫೇವ್ರೆಟ್. ಸ್ವಲ್ಪ ಸಾರು, ಟೊಮೆಟೊ ಗೊಜ್ಜಿದ್ರೆ ಸಾಕು. ರೈಸ್, ಬಿಸಿ ರೈಸ್, ಅದ್ರ ಜೊತೆಗೆ ಮುದ್ದೆ, ಬಿಸಿ ಮುದ್ದೆ, ಟೊಮೆಟೊ ಗೊಜ್ಜು, ರೈಸು, ಹಪ್ಪಳ. ಇಷ್ಟು ಇವತ್ತಿನ ಲಂಚ್. ನಾನು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತಲ್ವಾ, ಸೊ ಹಂಗಾಗಿ ಫ್ರೂಟ್ಸ್ ತಿನ್ಕೊಂಡು ಒಂದೇ ಸತಿ ಲಂಚ್ ಪ್ರಿಪೇರ್ ಮಾಡಿಬಿಟ್ಟೆ. ನಮ್ಮ ಹಸ್ಬೆಂಡ್ ರಜಾ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕಾಲ್ಸಲ್ಲೇ ಇರ್ತಾರೆ. ಅವ್ರಿಗೇನೋ ಒಂದು ಬೇಕಾಗುತ್ತೆ, ಕಾಲ್ ಮಾಡ್ತಾರೆ, ಮಾತಾಡ್ತಾನೆ ಇರ್ತಾರೆ. ಸೊ ಹಂಗೆ ಊಟ ಮುಗಿಸ್ಕೊಂಡ್ವಿ. ಆಮೇಲೆ 1.5 hour ಬಿಟ್ಕೊಂಡು ಜ್ಯೂಸ್ ಕುಡಿದ್ವಿ. ಸೇಮ್ ಹಾಗೆ ಸ್ವಲ್ಪ ಸಾಂಗ್ಸ್ ಪ್ಲೇ ಮಾಡಿಕೊಂಡು ಜ್ಯೂಸ್ನ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಈವ್ನಿಂಗು ನಾನು ಪಕೋಡ ಮಾಡಿದೆ, ಆನಿಯನ್ ಪಕೋಡ. ಇದೇನು ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಂಡಿಲ್ಲ, ಸೂಪರ್ ಇದೆ ಅಂತೆ ನನ್ನ ಮಗನಿಗೆ. ಆ್ಯಂಡ್ ಅದಾದಮೇಲೆ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದೆ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ನಾನು ಸ್ಕೂಲ್ ಹತ್ರ ಹೋಗ್ಬೇಕಿತ್ತು ಸ್ವಲ್ಪ. ಯಾಕೆಂದರೆ ನೆಕ್ಸ್ಟ್ ಡೇ ನಂದೇ ಸಬ್ಜೆಕ್ಟ್ ಇದ್ದಿದ್ದು 10th ಅವ್ರಿಗೆ SSLC ಎಕ್ಸಾಮು. ಸೊ ಹಂಗಾಗಿ ಇವತ್ತು ಹೋಗಿ ಸ್ವಲ್ಪ ರಿವಿಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಟಿಫನ್ಗೆ ನಾನಿದು ರಾತ್ರಿನೇ ಸ್ವಲ್ಪ ಮೊಸರೆಲ್ಲ ಹಾಕಿ ಕಲಸಿ ಇಟ್ಟಿದ್ದೆ. ಈವ್ನಿಂಗ್ ಮತ್ತೆ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಬಂದಿದ ತಕ್ಷಣನೇ ಮಗುಗೆ ಎಗ್ ಒಂದು ಬಾಯ್ಲ್ ಮಾಡಿ ಕೊಟ್ಬಿಟ್ಟು
ಅವ್ನು ತಿಂತಾ ಇದ್ದ. ಆಮೇಲೆ ನಾವು ಸ್ವಲ್ಪ ಫ್ರೂಟ್ಸು ಅದೆಲ್ಲ ರೆಡಿ ಮಾಡ್ಕೊಂಡು ಬರೋವಾಗೇನೆ ಸ್ವಲ್ಪ ನಾನು ವೆಜಿಟೇಬಲ್ಸ್ ಎಲ್ಲ ತಗೊಬಂದಿದ್ದೆ. ಅದೆಲ್ಲನೂ ವಿಡಿಯೋ ಇವಾಗ ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗು, ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಮಂಗಳವಾರ ಫ್ರೆಂಡ್ಸ್, ಟ್ಯೂಸ್ಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ SSLC ಅವ್ರಿಗೆ ನಾಳೆ ನನ್ನದೇ ಸಬ್ಜೆಕ್ಟ್ ಇರೋದು. ಸೊ ಬೆಳಗ್ಗೆನೇ ಎದ್ದು ಸ್ವಲ್ಪ ಲೇಟಾಗಿಯೇ ಹೋದೆ. ಬಟ್ ಹೋಗಿ ಕ್ಲಾಸೆಲ್ಲ ಏನು ರಿವಿಷನ್ ಮಾಡಬೇಕೋ ಮಾಡಿಬಿಟ್ಟು, ಡೌಟ್ಸ್ ಏನಾದರೂ ಇದ್ದರೆ ಎಲ್ಲ ಕ್ಲಾರಿಫೈ ಮಾಡಿಬಿಟ್ಟು ಬರೋವಾಗ ಹಂಗೆ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸು ಎಲ್ಲ ತಗೊಂಡು ಬಂದ್ವಿ. ಬರೋಷ್ಟರಲ್ಲೇ 4:35 ಆಗೋಗಿದೆ. ಸೊ ಇವಾಗ ನನ್ನ ಮಗನಿಗೆ ನಾವಿವತ್ತು ನಾನ್ ವೆಜ್ ತಿನ್ನಲ್ಲ, ಸೊ ಎಗ್ಗೂ ತಿನ್ನಲ್ಲ ನಾನು. ಅವನಿಗೆ ಮಾತ್ರ ಒಂದು ಎಗ್ ಬಾಯ್ಲ್ ಮಾಡಿ ಕೊಟ್ಟು ಸ್ವಲ್ಪ ಫ್ರೂಟ್ಸ್ ಕೊಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಅವನು ತಿಂತಾ ಇದ್ದಾನೆ. ಎಗ್ ತಿಂದ ಮೇಲೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ, ಕೊಡಬೇಕು ಅವನಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಇವತ್ತು ಫ್ರೂಟ್ಸು ಮತ್ತು ಎಗ್ ಸ್ವಲ್ಪ ಲೇಟ್ ಆಯ್ತಲ್ವ, ಹಂಗಾಗಿ ಎರಡೂ ಒಂದೇ ಸತಿ ಕೊಡಬೇಕಾಗಿದೆ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಕೊಡ್ತೀನಿ. ಸೊ ಇವಾಗವರೆಗೂ ಇದಾಯಿತು. ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಏನು ತಂದಿದ್ದೀನಿ, ಇನ್ನು ಮುಂದೆ ನೈಟ್ವರೆಗೂ ಏನಾಗುತ್ತೆ ಎಲ್ಲನೂ ವ್ಲಾಗ್ ಮಾಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರೆಲ್ಲರೂ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಡೈಲಿ ನೋಡಿ ನನ್ನ ವೀಡಿಯೋಸ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನೈಟ್ವರೆಗೂ ಏನಾಗುತ್ತೆ ಆ್ಯಂಡ್ ನಾನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಎಲ್ಲದನ್ನು ತೋರಿಸ್ತೀನಿ. ನೋಡ್ತಾ ಇರಿ ವಿಡಿಯೋ ಎಂಡ್ವರೆಗೂ. ನೋಡಿ ಫ್ರೆಂಡ್ಸ್, ಇದು ಕಾಲಿಫ್ಲವರು ಮತ್ತು ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಸ್ವಲ್ಪ ಸ್ವಲ್ಪನೇ ತಂದಿದ್ದೀನಿ. ನಾನು ಯಾವಾಗೂ ಕಾಲಿಫ್ಲವರ್ ತರಲ್ಲ, ಅದು ಫಸ್ಟ್ ಟೈಮ್ ತಂದಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ, 1 kg ಆಲೂಗಡ್ಡೆ ತಗೊಂಡಿದ್ದೀನಿ, ಬ್ರಿಂಜಾಲ್ ತಗೊಂಡಿದ್ದೀನಿ. ನನಗಂತೂ ಬ್ರಿಂಜಾಲ್ ಸಖತ್ ಇಷ್ಟ. ಬಟ್ ಈ ಬೇಸಿಗೆಯಲ್ಲಿ ಇದಷ್ಟು ಒಳ್ಳೆಯದಲ್ಲ, ತುಂಬ ಹೀಟ್ ಅಲ್ವಾ. ಸೊ ಹಂಗಾಗಿ ಬಟ್ ಅಲ್ಲಿದ್ದಿದ್ದು ಫ್ರೆಶ್ನೆಸ್ಸಿಗೆ ನೋಡಿಬಿಟ್ಟು ತಗೊಳ್ಳೇಬೇಕು ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ. ನೋಡೋಣ, ಎಣ್ಣೆ ಬದನೆಕಾಯಿ ಸಾರು ಏನಾದರೂ ಮಾಡೋಣ ಒಂದಿನ, ಅದು ರೆಸಿಪಿ ತೋರಿಸ್ತೀನಿ. ಅದಾದಮೇಲೆ ಸ್ವಲ್ಪ ಬೀಟ್ರೋಟ್ನ ತೊಗೊಂಡಿದ್ದೀನಿ. ಬೀಟ್ರೋಟು ಕ್ಯಾರೆಟು ಮಗುಗೆ ರೆಗ್ಯುಲರಾಗಿ ನಾನು ಕೊಡ್ತಾಯಿರ್ತೀನಿ. ಸೊ ಹಂಗಾಗಿ ಬೀಟ್ರೋಟ್ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಟ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲ ಈ ಥರ ಕಂಟೈನರ್ಸಲ್ಲಿ ಬಾಕ್ಸಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ, ಸೊ ದಟ್ ಅದು ಮೆಸ್ಸಿ ಆಗಿರಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೌಕೋಲ್ ಸ್ವಲ್ಪ ತೊಗೊಬಂದಿದ್ದೀನಿ. ಅಂದರೆ ನಮ್ಮ ಮನೆಯಲ್ಲಿ ವೆಜಿಟೇಬಲ್ ರೈಸು ಆ ಥರ ಎಲ್ಲ ಮಾಡಿ ಸ್ವಲ್ಪ ಜಾಸ್ತಿ ದಿನಗಳೇ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ವೆಜಿಟೇಬಲ್ ರೈಸಿಗೆ ಬೇಕಾಗಿರೋದೆಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಬಂದಿದ್ದೀನಿ. ನೋಡೋಣ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಟೊಮೆಟೊ, ಇದು ಹುಳಿ ಟೊಮೆಟೊ ನಾಟಿ ಅಂತ ಹೇಳ್ತಾರಲ್ವ, ಅದು ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಕಮ್ಮಿನೇ ತಗೊಬಂದೆ. ಈ ಬೇಸಿಗೆಯಲ್ಲಿ ಅಷ್ಟೊಂದು ಹಣ್ಣಾಗಿರೋದು ಜಾಸ್ತಿ ದಿನ ಇರಲ್ಲ ಅಂತ ಹೇಳ್ಬಿಟ್ಟು ಫುಲ್ ಹಣ್ಣಾಗಿಬಿಟ್ಟಿತ್ತು. ಸ್ವಲ್ಪ ಇದ್ರಾಗಿ ಹಸಿ ಆಗಿದ್ರೂ ಸ್ವಲ್ಪ ಜಾಸ್ತಿ ದಿನ ಬರ್ತಾಯಿತ್ತು. ಬಟ್ ಇದು ಫುಲ್ ಹಣ್ಣಾಗಿಬಿಟ್ಟಿತ್ತು, ಹಂಗಾಗಿ 1-1.5 kg ತಗೊಬಂದೆ ಅಷ್ಟೇ. ರ್ಯಾಡಿಶನ್ನು ಸ್ವಲ್ಪ ತೊಗೊಬಂದೆ. ಫ್ರೆಶ್ ಆಗಿತ್ತು ವೆಜಿಟೇಬಲ್ಸ್ ಎಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಬಂದೆ, ಒಂದೊಂದು ಚೂರು ಒನ್ ಟೈಮ್ಗೆ ಆಗೋ ಥರ. ಸೊ ರ್ಯಾಡಿಶು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬೀನ್ಸು. ನಾನು ಈ ಥರ ಬಾಕ್ಸಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಜಸ್ಟ್ ಇವಾಗ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ, ವೀಡಿಯೋ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಯಾವ ಥರ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ನಾನು ಫ್ರಿಡ್ಜ್ ಯಾವ ಥರ ಆರ್ಗನೈಸ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಎರಡು ಒಂದೊಂದು ಕಾಯಿ ತೊಗೊಬಂದಿದ್ದೀನಿ. ಬಾಟಲ್ ಗಾರ್ಡು ಮತ್ತು ಸ್ನೇಕ್ ಗಾರ್ಡ್ ಅಂತ ಹೇಳ್ತಾರಲ್ವ, ಪಡವಲಕಾಯಿ. ಸೊ ಇದೆರಡು ಒಂದು ಚಿಕ್ಕ ತೊಗೊಬಂದಿದ್ದೀನಿ. ನಾವಿರೋದು 3 ಅಲ್ವ, ನಾನು ನಮ್ಮ ಹಸ್ಬೆಂಡು ಮಗು. ಸೊ ಹಂಗಾಗಿ ಸ್ವಲ್ಪನೇ ಎಲ್ಲ ವೇಸ್ಟ್ ಮಾಡಬಾರ್ದು. ಒಂದು ಸತಿ ಕಟ್ ಮಾಡಿದ್ಮೇಲೆ ಇದು ಹಾಗೆ ಇಟ್ಟರೆ ನೆಕ್ಸ್ಟ್ ಟೈಮ್ಗೆ ಅಷ್ಟು ರುಚಿ ಅನಿಸಲ್ಲ. ಆ್ಯಂಡ್ ಸ್ವಲ್ಪ ಒಣಗಿದಂಗೆ ಆಗುತ್ತೆ. ಸೊ ಹಂಗಾಗಿ ಒನ್ ಟೈಪ್ ಕಟ್ ಮಾಡಿದ್ರೆ ಹಂಗೆ ಖಾಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೇ ತೊಗೊಬಂದಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೇಕಲ್ವ, ಸೊ ಶುಂಠಿ ತೊಗೊಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕುಕುಂಬರ್. ಸ್ವಲ್ಪ ಸಲಾಡ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ, ಇನ್ನು ಹೆಲ್ತಿಯಾಗಿ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಕುಕುಂಬರ್ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೀನಿ. ಇನ್ನೂ ಕೆಲವು ಇದ್ದಾವೆ ಒಳಗಡೆ. ಆ್ಯಂಡ್ ಲಾಸ್ಟ್ ಕೊತ್ತಂಬರಿ ಸೊಪ್ಪು. ಫ್ರೂಟ್ಸ್ ಬಂದುಬಿಟ್ಟು ಆ್ಯಪಲ್ಲು, ಪೊಮೊಗ್ರೆನೇಟು, ಆರೆಂಜು.
ಆ್ಯಂಡ್ ನನ್ನ ಮಗನ ಫೇವ್ರೆಟ್ ಬ್ಲೂಬೆರಿ ಒಂದು ಬಾಕ್ಸ್ ತೊಗೊಬಂದಿದ್ದೀವಿ. ಆ್ಯಂಡ್ ಸ್ವಲ್ಪ ಮ್ಯಾಂಗೋ ಆ್ಯಂಡ್ ಪೀಚ್ ಅಂತಾರಲ್ವ, ಪ್ಲಮ್ಮು ಪೀಚ್ ಇದು ಕನ್ಫ್ಯೂಸ್ ಆಗುತ್ತೆ. ಬನಾನಾ, ಚಿಕ್ಕು ಅದೇ ಏನಂತ ಸಪೋಟ ಆ್ಯಂಡ್ ಲಿಚ್ಚಿ ಫ್ರೂಟ್ ಸ್ವಲ್ಪ, ಇದಿಷ್ಟು ಫ್ರೂಟ್ಸನ್ನ ತಗೊಬಂದು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈಲಿ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೀವು ನೋಡ್ತಾ ಇರೋದಾದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ಬ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಅಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. Bye bye.